ಕೂತು ತುಕ್ಕು ಹಿಡಿಯೋದಕ್ಕಿಂತ ದುಡಿದು ಸವಿಯುವುದೇ ಲೇಸು ಅಂತ. ಹಗಲು ರಾತ್ರಿ ಶ್ರಮ ಒಂದು ಪಟ್ಟರೆ ಸಕ್ಸಸ್ ಅನ್ನೋದು ತಾನಾಗೆ ಹುಡುಕೊಂಡು ಬರುತ್ತೆ ಅನ್ನೋದು. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾವು ನಮ್ಮ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಎಷ್ಟೋ ತ್ಯಾಗಗಳನ್ನು ಮಾಡಬೇಕಾಗತ್ತೆ, ಊಟ ನಿದ್ದೆನ ಬಿಡಬೇಕಾಗತ್ತೆ. ಹಗಲು ರಾತ್ರಿ ಅನ್ನೋದೇ ನಾವು ಮಾಡುವಂಥ ಕೆಲಸವನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಬೇಕಾಗತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸಮಯ ಬಂದು 12 ಗಂಟೆ ರಾತ್ರಿ ಆಗ್ತಾಯಿದೆ. ಸೊ 12 ಗಂಟೆ ರಾತ್ರಿಲಿ ಏನಪ್ಪ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ. ನಾನು ನನ್ನ ಲೈಫಲ್ಲಿ ಏನಾದರೂ ಒಂದು ಗುರಿ ಅಂತ ಇಟ್ಟರೆ ಅದನ್ನು ಮುಟ್ಟೋವರೆಗೂ ಖಂಡಿತ ನಿದ್ದೆ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಶಾಶ್ವತವಾಗಿ ಒಂದಿನ ಮಲಗೋ ದಿನ ಬಂದೇ ಬರುತ್ತೆ. ಆದರೆ ಎದ್ದಿರುವಾಗ ಏನಾದರೂ ಮಾಡಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಧ್ಯೇಯ. ಸೊ ಇವತ್ತು ನಾವಿರೋ ಜಾಗ ಬಂದ್ಬಿಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೂತನ ಕಟ್ಟಡ ಕಾಮಗಾರಿ ಹತ್ರನೇ ಇದ್ದೀನಿ. ಸೊ ಇಷ್ಟೊತ್ತು ರಾತ್ರಿಯಲ್ಲಿ ಇಲ್ಲಿ ಯಾಕೆ ಇಷ್ಟೊತ್ತು ಕಾಯ್ತಾ ಇದ್ದೀನಿ ಅಂತ ತಮಗೆಲ್ಲ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು. ನಾನು ಪಡ್ತಿರೋ ಕಷ್ಟ ಎಷ್ಟೋ ಜನಕ್ಕೆ ಅರ್ಥ ಆಗದೇ ಇರ್ಬೋದು, ಬಟ್ ಆದರೆ ನಾನು ಪಡ್ತಿರೋ ಕಷ್ಟ ನಿಜವಾಗ್ಲೂ ಭಗವಂತನಿಗೆ ಅರ್ಥ ಆಗಿದೆ. ಸೊ ಹಾಗಾಗಿ ನನ್ನ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ದೇವ್ರ ಮಕ್ಕಳಿಗೋಸ್ಕರ ಬೆಂತಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ಆಲ್ರೆಡಿ ಕೆಲಸ ನನ್ನ ಶಕ್ತಿ ಮೀರಿ, ನನ್ನ ಶ್ರಮ ಕಣ್ಣೀರು ಎಲ್ಲವನ್ನ ಒತ್ತೆ ಇಟ್ಟು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಶಕ್ತಿ ಮೀರಿ ಒಂದು ಪ್ರಯತ್ನ ನಡೀತಾ ಇದೆ. ಈಗ ಆಲ್ರೆಡಿ ಮೊದಲನೇ ಮೋಲ್ಡ್ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಸೊ ಮೊದಲನೇ ಮೋಲ್ಡನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ಯಾಂಡು, ಜೆಲ್ಲಿ, ಇಟ್ಟಿಗೆ, ಮಳ್ಳು ನನ್ನ ಲೈಫಲ್ಲಿ ಕಟ್ಟಡ ಕಟ್ಟೋದು ಅಂದರೆ ತುಂಬ ಈಸಿ ಕೆಲಸ ಅಂತ ಅಂದ್ಕೊಂಬಿಟ್ಟಿದೆ. ಬರೀ ಇಟ್ಟಿಗೆ ಸಿಮೆಂಟು ಮಳ್ಳಿದ್ರೆ ಆಗುತ್ತೆ ಅಂದ್ಕೊಂಬಿಟ್ಟಿದೆ. ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ದೇವರ ಆಶೀರ್ವಾದ ಇರಬೇಕು, ತುಂಬ ಶ್ರಮ ಇರಬೇಕು. ಸೊ ಆ ಶ್ರಮದ ಪ್ರತಿಫಲ ನನಗೆ ಅರ್ಥ ಆಗ್ತಾಯಿದೆ ಇವಾಗ ಎಷ್ಟು ಕಷ್ಟ ಇದೆ ಅಂತ. ಸೊ ವಿಶೇಷವಾಗಿ ನಮ್ಮ ಒಂದು ಕಟ್ಟಡ ಇವತ್ತು ಇಷ್ಟು ಒಂದು ಸ್ಥಿತಿಗೆ ಬಂದು ತಲುಪಿದೆ. ಇವಾಗ ಹೆಚ್ಚು ಕಮ್ಮಿ ಮೊದಲನೇ ಮೋಲ್ಡ್ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಇದೇ ಗುರುವಾರ ಮೊದಲನೇ ಮೋಲ್ಡನ್ನು ಕೂಡ ನಾವು ಹಾಕ್ತಾಯಿದ್ದೀವಿ. ಸೊ ಇಷ್ಟೊತ್ತು ರಾತ್ರಿಲಿ ಯಾಕೆ ವೆಯ್ಟ್ ಮಾಡ್ತಾಯಿದ್ದೀನಪ್ಪ ಅಂದರೆ ಮೆಟ್ರಲ್ ಅವಶ್ಯಕತೆ ಇದೆ. ಸೊ ಸ್ಯಾಂಡು, ಜೆಲ್ಲಿ ಇವಾಗ 1 ಗಂಟೆ ರಾತ್ರಿ, ಇವಾಗ 1 ಲೋಡ್ ಸ್ಯಾಂಡು 1 ಲೋಡ್ ಜೆಲ್ಲಿ ಬರ್ತಾಯಿದೆ. ಸೊ ಹಾಗಾಗಿ ನಾನೇ ಕಾಯ್ತಾ ಕೂತಿದ್ದೀನಿ ಇಲ್ಲಿ. ಸೊ ಗಾಡಿ ಎಷ್ಟೊತ್ತಿಗೆ ಬರುತ್ತಪ್ಪ ಅಂತ. ಸೊ ಯಾಕೆಂತೇಳಿದ್ರೆ ಮೆಟ್ರಲ್ಗಳ ಅವಶ್ಯಕತೆ ತುಂಬ ಇರೋದರಿಂದ ಕಾಯ್ದು ಕೆಲಸ ಮಾಡಬೇಕಾಗತ್ತೆ. ಸೊ ನನ್ನ ಒಂದು ಶ್ರಮ ನಿಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಇಷ್ಟ ಆದರೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನಿಮ್ಮ ಕೈಲಾದಂಥ ಸಹಾಯ, ಸಹಕಾರ, ಆಶೀರ್ವಾದ. ಒಂದು ಮಾತನ್ನ ನಾನು ಕೊನೆಯದಾಗಿ ಹೇಳಬಲ್ಲೆ, ಜನಸ್ನೇಹಿ ಯಾವತ್ತಿದ್ರೂ ಕೂಡ ಜನರ ಪರವಾಗಿ, ಜನರ ವಿಶ್ವಾಸಕ್ಕೋಸ್ಕರನೇ ದುಡಿಯುತ್ತೆ. ಕೊನೆ ಉಸಿರು ಹೋಗುವಾಗಲೂ ಕೂಡ ಜನಸಾಮಾನ್ಯರಿಗಾಗಿಯೇ ಈ ಸಂಸ್ಥೆ ಚಿರಋಣಿಯಾಗಿರುತ್ತೆ. ನಾನು ಆಗಲೇ ಹೇಳ್ದಾಗೆ ಶಾಶ್ವತವಾಗಿ ಮಲಗುವಂಥ ದಿನ, ಶಾಶ್ವತವಾಗಿ ರೆಸ್ಟ್ ತಗೊಳ್ಳುವಂಥ ದಿನ ಬಂದೇ ಬರುತ್ತೆ. ಬಟ್ ಎದ್ದಿರುವಾಗ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ನಾನಂತೂ ಇವತ್ತು ತುಂಬ ಹ್ಯಾಪಿ. ಯಾಕಂತೇಳಿದ್ರೆ ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ತಲುಪಿದ್ದೀವಿ. ಸೊ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ, ಎಷ್ಟು ಜನಕ್ಕೆ ಇಷ್ಟ ಆಗಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾತಾಡಬೇಕು ಅನ್ನಿಸ್ತು, ಹೇಳಬೇಕು ಅನ್ನಿಸ್ತು, ಹೇಳ್ತಾಯಿದ್ದೀನಿ. ಹಗಲು ರಾತ್ರಿ ನಿದ್ದೆಗೆಟ್ಟು ಸಾವಿರಾರು ಟೆನ್ಷನ್ಗಳನ್ನ ತಲೆ ಮೇಲೆ ಹೊತ್ಕೊಂಡು, ಎಷ್ಟೋ ಲಕ್ಷಾಂತರ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕ್ಕೊಂಡು ಹಗಲು ರಾತ್ರಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು. ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ದೇವ್ರು ಮೆಚ್ಚುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಟ್ಟಿಗೆ ಆಗಿರ್ಬೋದು, ಜೆಲ್ಲಿ ಆಗಿರ್ಬೋದು, ಮರಳಾಗಿರ್ಬೋದು, ದಯವಿಟ್ಟು ತಂದುಕೊಡಿ. ಎಲ್ಲೋ ಕೂತ್ಕೊಂಡು ಇನ್ನೊಬ್ಬರ ಹಣೆ ಬರನ ಬರೆಯೋ ಕೈಗಳು ನಿಮ್ಮದಾಗಬಾರ್ದು. ಸೊ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕುವಂಥ ಕೈಗಳು ನಿಮ್ಮದಾಗಬಾರ್ದು. ಒಂದು ಸತಿ ಬಂದು ವಿಸಿಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಒಬ್ಬರಿಗೆ ಧನ್ಯವಾದ ತಿಳಿಸಲೇಬೇಕು.
ಇಷ್ಟೊತ್ತು ರಾತ್ರಿಲಿ ಒಂದು ಲೋಡ್ ಜಲ್ಲಿ ಬಂತು ಅಂದರೆ ಅದಕ್ಕೆ ಕಾರಣ ನಮ್ಮ ಎಲೆಕ್ಟ್ರಾನ್ ಸಿಟಿಯ ರವಿ ಅಣ್ಣವರು. ಅವರಿಗೆ ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ನಮ್ಮ ಮೇಲಿಟ್ಟಿರೋ ಈ ನಂಬಿಕೆ, ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಾಯ ಭಗವಂತ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಅಲ್ಲಿರುತ್ತೆ. ಒಂದು ಲೋಡ್ ಜಲ್ಲಿನ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಶನೀಶ್ವರ ಸ್ವಾಮಿ ಅವ್ರು 100 ವರ್ಷ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆಮೇಲೆ ಇದೇ 1ನೇ ತಾರೀಕು ತಮ್ಮದು ಜನ್ಮದಿನ. ನಮ್ಮ ಎಲೆಕ್ಟ್ರಾನ್ ಸಿಟಿ ರವಿ ಅಣ್ಣವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಇರತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ದೇವ್ರು ಚೆನ್ನಾಗಿಟ್ಟಿರಲಿ. ಒಳ್ಳೇದಾಗಲಿ. ಧನ್ಯವಾದ. ಥ್ಯಾಂಕ್ ಯು ರವಿ ಅಣ್ಣ. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕುವಂಥ ಕೈಗಳು ನಿಮ್ದಾಗಬಾರ್ದು. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಒಬ್ಬರಿಗೆ ಧನ್ಯವಾದ ತಿಳಿಸಲೇಬೇಕು. ಇಷ್ಟೊತ್ತು ರಾತ್ರಿಲಿ ಒಂದು ಲೋಡ್ ಜಲ್ಲಿ ಬಂತು ಅಂದರೆ ಅದಕ್ಕೆ ಕಾರಣ ನಮ್ಮ ಎಲೆಕ್ಟ್ರಾನ್ ಸಿಟಿಯ ರವಿ ಅಣ್ಣವರು. ಅವರಿಗೆ ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ನಮ್ಮ ಮೇಲಿಟ್ಟಿರೋ ಈ ನಂಬಿಕೆ, ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಾಯ ಭಗವಂತ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಅಲ್ಲಿರುತ್ತೆ. ಒಂದು ಲೋಡ್ ಜಲ್ಲಿನ ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಶನೀಶ್ವರ ಸ್ವಾಮಿ ಅವ್ರು 100 ವರ್ಷ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆಮೇಲೆ ಇದೇ 1ನೇ ತಾರೀಕು ತಮ್ಮದು ಜನ್ಮದಿನ. ನಮ್ಮ ಎಲೆಕ್ಟ್ರಾನ್ ಸಿಟಿ ರವಿ ಅಣ್ಣವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಇರತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ. ದೇವ್ರು ಚೆನ್ನಾಗಿಟ್ಟಿರಲಿ. ಒಳ್ಳೇದಾಗಲಿ. ಧನ್ಯವಾದ. ಥ್ಯಾಂಕ್ ಯು ರವಿ ಅಣ್ಣ.